ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪಾ. ನಿನ್ನೆ ಕೆಸೆಟ್ಗೆ ಸಂಬಂಧಿಸಿದಂತೆ ಸಿಲೆಬಸ್ ನಿಮಗೆ ತಿಳಿಸಿದ್ದೆ. ಆ ಸಿಲೆಬಸ್ನಲ್ಲಿ ಒಂದು ಚಾಪ್ಟರು ರಾಜಕೀಯ ಚಿಂತಕರು. ಈ ರಾಜಕೀಯ ಚಿಂತಕರು ಬಗ್ಗೆ ನಾನು ನಿನ್ನೆ ಸ್ವಲ್ಪ ಹೇಳಿದ್ದೆ. ಇವತ್ತು ಅದರ ಒಳಗೆ ಯಾರ್ಯಾರು ಚಿಂತಕರು ಬರ್ತಾರೋ ಅವ್ರದ್ದೆಲ್ಲ ನಾನು ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು 15 ಜನ ಥಿಂಕರ್ಸ್ ಬರ್ತಾರ. ಅವ್ರದ್ದು ಎಲ್ಲ ಪ್ರತಿಯೊಂದು ವಿಷಯನೂ ನಾನು ಸವಿಸ್ತಾರವಾಗಿ ಈ ಪ್ರತಿಯೊಂದು ಸೆಷನ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೋತಾ ಹೋಗ್ತೀನಿ. ಅದರಂತೆ ಈ ರಾಜಕೀಯ ಚಿಂತಕರು ಅಂತಂದಾಗ ಈಗ ನೋಡಿ, ಎಕ್ಸಾಂಪಲ್ ನಾನು ಏನು ಹೇಳ್ತೀನಿ, ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಆ ವಿಷಯನೇ ರಾಜಕೀಯ. ಆ ರಾಜಕೀಯದೊಳಗಿನ ಸರ್ಕಾರದ ಬಗ್ಗೆ ಮತ್ತು ಅಲ್ಲಿರುವಂತಹ ಪ್ರಜೆಗಳ ಬಗ್ಗೆ ಮತ್ತು ಆ ರಾಜ್ಯದ ಬಗ್ಗೆ, ಅದ್ರ ಬಗ್ಗೆ ಕೂಲಂಕುಷವಾಗಿ ಒಬ್ಬ ತತ್ವಜ್ಞಾನಿಯಲ್ಲಿ, ಒಬ್ಬ ರಾಜಕೀಯ ಚಿಂತಕನಲ್ಲಿ ನೀಟಾಗಿ ಕ್ಲೀನಾಗಿ ಡಿಸ್ಕಸ್ ಮಾಡಿ ಅವನ ಅಭಿಪ್ರಾಯ ಏನಿರ್ತದೆ ನೋಡು ಅದು ತಿಳಿಸೋದಕ್ಕೆ ನಾವು ರಾಜಕೀಯ ಚಿಂತಕರು ಅಂತೀವಿ. ಈಗ ಫಾರ್ ಎಕ್ಸಾಂಪಲ್ ಏನಿದೆ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಬಗ್ಗೆ, ಗುಲಾಮರ ಬಗ್ಗೆ, ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ಸಂವಿಧಾನದ ಬಗ್ಗೆ ಹೇಗಿರಬೇಕು ಒಂದು ಸಂವಿಧಾನ ಅಂತ ಎಲ್ಲನೂ ಯಾವ ಥರ ಅವರು ಮೊದಲೇ ಓದಿ ಒಂದು ದೇಶಕ್ಕೆ ಹೆಂಗಿರ್ಬೇಕು ಅನ್ನೋದು ಅವ್ರ ಅಭಿಪ್ರಾಯಗಳನ್ನು ಹೇಳಿದಾರಲ್ಲ, ಅದೇ ರೀತಿ ರಾಜಕೀಯ ಚಿಂತಕರೊಳಗೆ ಹಲವಾರು ಚಿಂತಕರು ರಾಜಕೀಯದ ಬಗ್ಗೆ ಹೇಗಿರ್ಬೇಕು ಅಂತ ಹೇಳ್ತಾ ಹೋಗಿದ್ದಾರೆ. ನೀವು ನೋಡಿ, ರಾಜ್ಯಶಾಸ್ತ್ರ ಅಂದಾಗೆ ನಾವು ಮೊಟ್ಟ ಮೊದಲು ರಾಜಕೀಯ ಅಂದ್ರೆ ಫಸ್ಟ್ ನಾವು ನೋಡೋದೇ ಗ್ರೀಕ್ ದೇಶದೊಳಗ. ಆ ಗ್ರೀಕ್ ದೇಶದ ತತ್ವಜ್ಞಾನಿಗಳು ಮೊಟ್ಟ ಮೊದಲು ಒಂದು ರಾಜಕೀಯ ಅನ್ನೋದು ಹೇಗಿರ್ಬೇಕು, ಯಾವ ರೀತಿ ರಾಜ್ಯ ಇರಬೇಕು, ಯಾವ ರೀತಿ ಸರ್ಕಾರ ಇರಬೇಕು, ಅಲ್ಲಿನ ಆಡಳಿತ ಹೇಗಿರ್ಬೇಕು, ಪ್ರಜೆಗಳು ಹೇಗಿರ್ಬೇಕು ಅನ್ನೋದು ಬಹಳ ಚೆನ್ನಾಗಿ ಅವ್ರು ವಿವರಣೆ ನೀಡ್ಯಾರ. ಅವ್ರದ್ದೇ ನಾವು ಎಲ್ಲರೂ ಮುಂದುವರ್ಸ್ಕೋತ ಬಂದಾರ ಅಂತ ಹೇಳ್ಬೋದು. ಆ ನಾವು ರಾಜಕೀಯ ಚಿಂತಕರೊಳಗ ನಾವು ಫಸ್ಟ್ ನೋಡೋದೇ ಸಾಕ್ರಟೀಸ್. ನಂತರ ಬರೋದೇ ಪ್ಲೇಟೋ. ತದನಂತರ ಬರೋದೇ ಅರಿಸ್ಟಾಟಲ್. ಈಗ ಸಾಕ್ರಟೀಸ್ ಬಗ್ಗೆ ನಾವು ನೋಡ್ಬೇಕಂದ್ರೆ ಅವ್ರ ಕೃತಿಗಳು ಅವ್ರ ಬಗ್ಗೆ ಅಷ್ಟು ಡೀಟೇಲ್ ಆಗಿ ಅವರೇ ಆಗಿ ಬರ್ದಿಲ್ಲ. ಅವ್ರದ್ದು ಏನಿದ್ರು ಬಿ ನಾವು ನೋಡೋದೇ ಪ್ಲೇಟೋರ್ ಒಳಗೆ ನೋಡ್ತೇವೆ. ಈ ಪ್ಲೇಟೋ ಯಾರು ಅಂತಂದ್ರೆ ಸಾಕ್ರಟೀಸ್ ಅವರ ಶಿಷ್ಯ ಆಗಿದ್ರು ಇವರು. ಅವ್ರದ್ದು ಚಿಂತನೆ ಹೆಂಗಿತ್ತು ಅಂದ್ರೆ ಸಾಕ್ರಟೀಸ್ದು ಒಂದು ರೂಪ ಅಂತ ಹೇಳ್ಬೋದು ನಾವು ಪ್ಲೇಟೋರ್ ಅವರು. ಅವ್ರದ್ದು ನಾವೊಂದು ಜೀವನ ಚರಿತ್ರೆ ನೋಡ್ತೀವಿ ಈ ಸೆಷನ್ ನಲ್ಲಿ, ಕೃತಿಗಳು ನೋಡ್ತೀವಿ, ಮತ್ತು ಪ್ಲೇಟೋರ್ ಅವರ ಆದರ್ಶ ರಾಜ್ಯ ಹೇಗಿರ್ಬೇಕು, ಅದರ ಲಕ್ಷಣ ಏನು, ಈ ರಾಜ್ಯದ ಬಗ್ಗೆ ಅವರು ಬೇರೆಯವ್ರು ಏನ್ ವಿಮರ್ಶೆ ಮಾಡ್ಯಾರ, ಟೀಕೆ ಮಾಡ್ಯಾರ ಅನ್ನೋದ್ರ ಬಗ್ಗೆ ನಾವು ಇಂದಿನ ಸೆಷನ್ ನಲ್ಲಿ ತಿಳ್ಕೊತಾ ಹೋಗ್ತೀವಿ. ಈಗ ಫಸ್ಟ್ ಮೊಟ್ಟ ಮೊದಲಿಗೆ ಪ್ಲೇಟೋರ್ ಅವರ ಜೀವನವನ್ನ ನಾವು ನೋಡ್ತಾ ಹೋದಾಗ ಅವರು ಒಬ್ಬ ಗ್ರೀಕ್ ದೇಶದೊಳಗ ಅಥೆನ್ಸ್ ಎಂಬ ನಗರದೊಳಗೆ ಹುಟ್ಟಿದವರು. ಅವ್ರು ಅಥೆನ್ಸ್, ಇವ್ರದ್ದು ಒಂದು ಜನನ ಎಲ್ಲಿ ಅಂತಂದ್ರೆ ಅಥೆನ್ಸ್ನಲ್ಲಿ ಕ್ರಿಸ್ತಪೂರ್ವ 427 ಜನನ ಆಗ್ತದೆ. ಇವ್ರ ತಂದೆ ಬಂದು ಅರಿಸ್ಟಾಟಲ್, ತಾಯಿ ನಟ್ ಅಂತ. ಇವರು ಇನ್ನು ಒಂದು ಬಡ ಕುಟುಂಬದಿಂದ ಬಂದವರಲ್ಲ. ಇವರು ಹುಟ್ಟಾನೆ ತುಂಬಾ ಶ್ರೀಮಂತರಾಗಿದ್ದು ಬಹಳ ಒಂದು ಎಲ್ಲ ಅನುಕೂಲಸ್ಥ ಕುಟುಂಬದಲ್ಲಿ ಜನಿಸಿದವರೇ ಪ್ಲೇಟೋರ್ ಅವರು. ಈಗ ಪ್ಲೇಟೋ ಅಂತ ಹೆಸರು ಯಾಕೆ ಬಂತು? ಅವರು ಪ್ಲೇಟೋರ್ ಅವರು ನೋಡೋಕೆ ತುಂಬಾ ಸುಂದರವಾಗಿ ಸದೃಢವಾಗಿದ್ದರು. ಆದ್ದರಿಂದ ಅವರಿಗೆ ಪ್ಲೇಟೋ ಅಂತ ಹೆಸರು ಬಂತು. ಈ ಪ್ಲೇಟೋರ್ ಅವರು ಏನ್ ಹೇಳ್ತಾರೆ ಅಂತಂದಾಗ ಅವ್ರ ಜೀವನದ ಚರಿತ್ರೆ ಒಳಗವರು ಅವ್ರ ರಾಜಕೀಯ ಗುರು ಸಾಕ್ರೆಟಿಸ್ ಆಗಿದ್ರು. ಆ ಸಾಕ್ರೆಟಿಸ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇವ್ರದೊಂದು ಸ್ವಲ್ಪ ಸಾಕ್ರೆಟಿಸ್ ಅವ್ರ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಅದು ಹೇಗಂತಂದ್ರೆ, ಕ್ರಿಸ್ತಪೂರ್ವ
300 440. ಈಗ ಪೋನಿಸ್ ಯುದ್ಧ ಅಂತ ಹೇಳ್ತೀವಿ ನಾವು. ಇದು ಏನಂತಂದ್ರೆ ಅಥೆನ್ಸ್ ಇದೆಯಲ್ಲ, ಗ್ರೀಕ್ ದೇಶದ ಅಥೆನ್ಸ್ ಮತ್ತು ಸ್ಪಾರ್ಟಾ ನಡುಬರ್ಕ ಯುದ್ಧ ಆಗ್ತದ. ಆ ಯುದ್ಧ ಏನಾಗ್ತದ ಅಂತ, ಅಥೆನ್ಸ್ ಇರ್ತದ, ಅಥೆನ್ಸ್ ಅದ ನಗರ ಅದಲ್ಲ, ಒಂದು ಸ್ಪಾರ್ಟಾ ಈಗ ಅಥೆನ್ಸ್ ಏನದ ಅಂದ್ರೆ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರ್ತದ. ಸ್ಪಾರ್ಟಾ ಏನಂದ್ರೆ ಒಂದು ಸೈನಿಕ ರಾಷ್ಟ್ರ ಆಗಿರ್ತದ. ಅಂದ್ರೆ ಇಲ್ಲಿನ ಸೈನಿಕರು ಬಹಳ ಒಂದು ನುರಿತ ಸೈನಿಕರಾಗಿರ್ತಾರ. ಇವ್ರ ನಡುಬರ್ಕ್ ಏನಾಗ್ತದ, ಪೋನಿಸ್ ಎಂಬ ಒಂದು ಯುದ್ಧ ಕ್ರಿಸ್ತಪೂರ್ವ 431ರಿಂದ 404 ನಡೀತದ. ಆ ಯುದ್ಧ ನಡೆದಾಗ ಏನಾಗ್ತದ ಅಂದ್ರ, ಸಾಕ್ರೆಟಿಸ್ ಒಬ್ರು ನಾವು ತತ್ವಜ್ಞಾನಿ ಅಂತ ಅಷ್ಟೇ ನಾವು ಅನ್ಕೊಂಡಿದ್ದೇವೆ, ಬಟ್ ಅವರು ಒಬ್ಬ ಸೈನಿಕರಾಗೂ ಕೆಲಸ ಮಾಡ್ತಾರೆ ಈ ಯುದ್ಧದೊಳಗ. ಈ ಯುದ್ಧ ಏನು ಅವರಿಗೆ ಯಾವ ರೀತಿ ಪರಿಣಾಮ ಬೀಳ್ತದಂತಂದ್ರೆ, ಈ ಅಥೆನ್ಸ್ನವ್ರು ಇವರು ಸಾಕ್ರೆಟಿಸ್ ಅವರು, ನಮ್ಮ ಸಾಕ್ರೆಟಿಸ್ನವರು ಈ ಅಥೆನ್ಸ್ನ ಜನರ ಒಂದು ಸಾವು ನೋವುಗಳನ್ನ ನೋಡ್ತಾರೆ ಆ ಯುದ್ಧದೊಳಗ. ಅದ್ರ ಬಗ್ಗೆ ಕೂಲಂಕುಷವಾಗಿ ಚಿಂತನೆ ಮಾಡ್ತಾರೆ. ಯಾಕೆ ಈ ರೀತಿ ಯುದ್ಧ ಆಯ್ತು, ಈ ಅಥೆನ್ಸ್ ಯಾಕೆ ಅಥೆನ್ಸ್ ಮತ್ತು ಸ್ಪಾರ್ಟಾ ಯುದ್ಧದಾಗ ಅಥೆನ್ಸ್ ಯಾಕೆ ಸೋಲ್ತು ಅನ್ನೋದ್ರ ಬಗ್ಗೆ ಅವರು ಕೂಲಂಕುಷವಾಗಿ ಒಂದು ವಿವರಣೆ ಪಡಿಬೇಕಂತ ಅಧ್ಯಯನ ಮಾಡ್ಕೋತಾ ಹೋಗ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ, ಈ ಅಥೆನ್ಸ್ ಜನ ಏನ್ ಮಾಡ್ತಾರ, ಸಾಕ್ರೆಟಿಸ್ನ ವಿರುದ್ಧ ತಿರುಗಿ ಬಿದ್ದು ಇವನಿಗೆ ವಿಷ ಪ್ರಾಸನ ಮಾಡಿ ಅವ್ರಿಗೆ ಕೊಲ್ಬಿಡ್ತಾರೆ. ಇವ್ರದ್ದು ಒಂದು ಸಾವು ಏನಾಗ್ತದೆ ಅಂತಂದ್ರೆ, ಪ್ಲೇಟೋರವರ ಮೇಲೆ ಬಹಳ ಪರಿಣಾಮ ಬೀಳ್ತದೆ. ಬಿಕಾಸ್ ಇವ್ರಲಿಂತೆ ಪ್ರಭಾವಿತರಾಗಿ ಇವ್ರದೇ ಎಲ್ಲ ಫಾಲೋ ಮಾಡ್ಕೋತಿರುವಾಗ ಇವರಿಗೆ ಒಂಥರ ಯಾಕೆ ಸತ್ತರು, ಈ ಅಥೆನ್ಸ್ನ ಪ್ರಜಾಪ್ರಭುತ್ವ ಯಾಕೆ ಹಿಂಗದ ಅನ್ನೋದ್ರ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡ್ಕೋತ ಹೋಗ್ತಾರೆ. ಅವ್ರಿಗೆ ಅದೊಂದು ಎಫೆಕ್ಟ್ ಆಗ್ತದ ಮತ್ತು ಅವ್ರಿಗೆ ಒಂದು 2 ಪರಿಣಾಮಗಳು ಬೀಳ್ತಾವ. ಒಂದು ಏನಂತಂದ್ರೆ, ಒಂದು ಸಾಕ್ರೆಟಿಸ್ ಅವರ ಸಾವು, ಇನ್ನೊಂದು ಅಥೆನ್ಸ್ನ ಒಂದು ಸೋಲು. ಸಾಕ್ರೆಟಿಸ್ ಅವರ ಮರಣದ ನಂತರ ಪ್ಲೇಟೋರವ್ರು ಏನ್ ಮಾಡ್ತಾರೆ, ಹಲವಾರು ದೇಶಗಳಿಗೆ ಸಂಚಾರ ಮಾಡ್ತಾರೆ. ಸಂಚಾರ ಮಾಡಿ ಬಂದ ನಂತರ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಕ್ರಿಸ್ತಪೂರ್ವ 386 ಅಕಾಡೆಮಿ ಎಂಬ ಒಂದು ಸಂಸ್ಥೆ ಸ್ಥಾಪನೆ ಮಾಡ್ತಾರೆ. ಈ ಅಕಾಡೆಮಿ ಸಂಸ್ಥೆ ಎಂಬುದು ಒಂದು ವಿಶ್ವವಿದ್ಯಾಲಯ. ಆ ವಿಶ್ವವಿದ್ಯಾಲಯದೊಳಗೆ ರಾಜಕೀಯದ ಬಗ್ಗೆ, ತತ್ವಶಾಸ್ತ್ರದ ಬಗ್ಗೆ, ಹಲವಾರು ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿ ಅವ್ರದೇ ಆದ ಅಭಿಪ್ರಾಯವನ್ನ ಅದರೊಳಗೆ ರಚನೆ ಮಾಡ್ತಾರೆ. ಆ ಪ್ಲೇಟೋರವರ ಈ ಅಕಾಡೆಮಿ ಎಂಬ ಸಂಸ್ಥೆ ಬಹಳ ಪ್ರಸಿದ್ಧಿಯನ್ನೇ ಪಡ್ಕೋತದ. ಆ ನಂತರ ನಂತರ ಅವರು ಪ್ಲೇಟೋರವರು ತಮ್ಮ ಜೀವನದ ಕೊನೆಯ ಹಂತ ಅಂದ್ರೆ ಅವ್ರ ಮರಣ ಕ್ರಿಸ್ತಪೂರ್ವ 347 ಮರಣ ಹೊಂದುತ್ತಾರೆ. ಮರಣ ಹೊಂದಿದ ನಂತರ ಅವರ ಕೃತಿಗಳನ್ನು ನೋಡೋಣ ನಾವು. ಕೃತಿಗಳು, ಪ್ಲೇಟೋರವರ ಕೃತಿಗಳು: ದ ರಿಪಬ್ಲಿಕ್, ಸ್ಟೇಟ್ಸ್ಮ್ಯಾನ್, ದ ಲಾಸ್. ಈ ರಿಪಬ್ಲಿಕ್ ಇವ್ರದ್ದು ಒಂದು ಪ್ರಸಿದ್ಧ ಕೃತಿ. ಇವ್ರಿಗೆ ಪ್ರಸಿದ್ಧತೆಯನ್ನು ತಂದು ಕೊಟ್ಟಿದ್ದೆ ಈ ಕೃತಿ. ಇದರೊಳಗೆ ಅವ್ರ ಜೀವನ ಚರಿತ್ರೆ ಆಗಿರ್ಬಹುದು, ಅವರ ಆದರ್ಶ ರಾಜ್ಯ ಹೆಂಗಿರ್ಬೇಕು ಅನ್ನೋದು ಈ ಒಂದು ಕೃತಿಯೊಳಗೆ ಅವರು ಪ್ಲೇಟೋರವರು ವಿವರಣೆ ಇದೆ. ಸ್ಟೇಟ್ಸ್ಮ್ಯಾನ್ ಮತ್ತು ದಿ ಲಾಸ್ ಅಂದ್ರೆ ದ ಲಾಸ್ ಒಳಗ ಕಾನೂನು ಹೇಗಿರ್ಬೇಕು, ಕಾನೂನಿನ ರಚನೆ ಹೇಗಿರ್ಬೇಕು, ನ್ಯಾಯಾಧೀಶರು ಹೇಗಿರ್ಬೇಕು ಅನ್ನೋದು ಈ ಕೃತಿಯೊಳಗೆ ಅವರು ವಿವರಣೆಯನ್ನು ನೀಡ್ತಾ ಹೋಗಿದ್ದಾರೆ. ಪ್ಲೇಟೋರವರ ಆದರ್ಶ ರಾಜ. ಪ್ಲೇಟೋರವರು ಒಬ್ಬ ಗ್ರೀಕ್ ತತ್ವಜ್ಞಾನಿ. ಇವರು ಯಾವ ರೀತಿ ಹೇಳ್ತಾರೆ ಅಂತಂದ್ರೆ, ಇವರೊಂದು ಆದರ್ಶ ರಾಜನೆಯನ್ನು ಇವ್ರದೇ ಆದ ಒಂದು ಕಲ್ಪನೆ. ಅಂದ್ರೆ ನನ್ನ ಕಲ್ಪನೆ ಪ್ರಕಾರ ಒಂದು ಆದರ್ಶ ರಾಜ್ಯ ಅಂದ್ರೆ ಹಿಂಗಿರ್ಬೇಕು, ಹೀಗಿದ್ದಾಗ ದೇಶ ಒಂದು ಅಭಿವೃದ್ಧಿ ಆಗ್ತದ, ಜನ ಸಂತೋಷವಾಗಿರ್ತಾರ ಅಂತ ಇವ್ರದೇ ಆದ ಒಂದು ಕಲ್ಪನೆಯ ಲೋಕದಲ್ಲಿ ಒಂದು ಆದರ್ಶ ರಾಜ್ಯ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಇವರು ನೀಡಿದ್ದಾರೆ. ಈ ಆದರ್ಶ ರಾಜ್ಯ ಯಾವ ಕೃತಿಯೊಳಗೆ ವಿವರಣೆ ಅದ ಅಂತಂದ್ರ ದ ರಿಪಬ್ಲಿಕ್. ಈ ಕೃತಿ ಒಳಗೆ ಏನದ ಅಂದ್ರ ಪ್ಲೇಟೋರವರ ಆದರ್ಶ ರಾಜ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಈ ಕೃತಿಯೊಳಗೆ ನಾವು ತಿಳಿಸ್ಕೋಬಹುದು. ನೀವು ಒಂದ್ ಮಾತು ಹೇಳಿ ಅಂತಂದ್ರೆ, ಈ ಆದರ್ಶ ರಾಜ ನಾನು ಹೇಳ್ತೀನಿ ನಿಮ್ಗೆ ಒಂದು ಕತೆ ರೂಪದೊಳಗ ತರ ಹೇಳ್ತೀನಿ. ನೀವು ನಂದು ಒಂದು ಈ ಕ್ಲಾಸ್ ಕೇಳಿದ್ಮೇಲೆ ನೀವು ಆದರ್ಶ ರಾಜ ಯಾವ ಬುಕ್ಕಲ್ಲೂ ಓದ್ಬೋದು. ನಿಮ್ಗೆ ಈಸಿಯಾಗಿ ಅನಿಸ್ತದೆ. ನೀವೇ ಆಗಿ ಓದಿದಾಗ ಸ್ವಲ್ಪ ನೋಡಿ ನಿಮ್ಗೆ ಏನ್ ಹೇಳ್ಯಾರ, ಈ ಥರನೂ ಹೇಳ್ಯಾರ ಅಂತ ನಿಮಗೊಂದು ಡೌಟ್ ಬರ್ತದೆ. ನಾನು ಇದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ಕತೆ ರೂಪದೊಳಗ.
ಈ ಆದರ್ಶ ರಾಜ್ಯ ಅನ್ನೋದು ಅವ್ರು ಹೆಂಗ್ ಡಿವೈಡ್ ಮಾಡ್ತಾರಂದ್ರ ಮನುಷ್ಯನ ಸ್ವಭಾವದ ಮೇಲೆ, ಗುಣಗಳ ಮೇಲೆ. ಈ ಪ್ಲೇಟರ್ ಅವರ ಆದರ್ಶ ರಾಜ್ಯವನ್ನ ಅವ್ರು ಯಾವ ರೀತಿ ವಿಂಗಡಣೆ ಮಾಡ್ತಾರಂತಂದ್ರೆ, ಮಾನವನ ಸ್ವಭಾವವನ್ನು, ಗುಣಗಳನ್ನು 3 ವರ್ಗಗಳಾಗಿ ಮಾಡ್ತಾನ. ಅಂದ್ರೆ 3 ಗುಣಗಳನ್ನು ಅವ್ರ ಬಳಿ ಇದ್ದಾಗ ಈ ಗುಣದವನು ಇದು ಕೆಲಸ ಮಾಡ್ಬೇಕು, ಈ ಗುಣದವನು ಇದು ಕೆಲಸ ಮಾಡ್ಬೇಕು, ಈ ಗುಣದವನು ಇದು ಕೆಲಸ ಮಾಡ್ಬೇಕು. 3 ಗುಣಗಳನ್ನ ಹೇಳ್ತಾನವ. ಅವು ಯಾವುವು ಅಂತಂದ್ರೆ ಸಾತ್ವಿಕ ಗುಣ, ರಜೋಗುಣ, ತಾಮಸ ಗುಣ. ಸಾತ್ವಿಕ ಗುಣ, ರಜೋಗುಣ, ತಾಮಸ ಗುಣ ಅಂತ 3 ಗುಣಗಳನ್ನ ಹೇಳ್ತಾರೆ. ಅಂದ್ರೆ ಈ ಸಾತ್ವಿಕ ಗುಣ ಇರುವವರು ಏನ್ ಮಾಡ್ಬೇಕು? ಆಳುವವರಾಗಿರ್ಬೇಕು. ರಜೋಗುಣ ಹೊಂದಿರುವವರು ಸೈನಿಕರಾಗಿರ್ಬೇಕು. ತಾಮಸ ಗುಣದವರು ಉತ್ಪಾದಕ ವರ್ಗದವರಾಗಿರಬೇಕು. ಅಂದ್ರೇನು? ಈ ಆದರ್ಶ ರಾಜ್ಯದೊಳಗ ಮನುಷ್ಯನನ್ನ 3 ಗುಣಗಳಲ್ಲಿ ವಿಂಗಡಣೆ ಮಾಡ್ತಾರ ಅವ್ರು. ಒಂದು ಸಾತ್ವಿಕ ಗುಣ, ರಜೋಗುಣ, ತಾಮಸ ಗುಣ. ಸಾತ್ವಿಕ ಗುಣ ಅಂದ್ರೆ ಆಳುವವರಾಗಿರ್ಬೇಕು, ಅಂದ್ರೆ ರಾಜಕಾರಣಿಗಳು. ರಜೋಗುಣ ಅಂದ್ರೆ ಒಂದ್ ಸೈನಿಕರಾಗಿರ್ಬೇಕು, ದೇಶ ಕಾಯುವವರು. ತಾಮಸ ಗುಣದವರು ಅಂದ್ರೆ ಉತ್ಪಾದಕ, ಅಂದ್ರೆ ದೇಶದಲ್ಲಿರುವಂತಹ ಪ್ರತಿಯೊಂದು ಕೆಲಸದವರು ಏನ್ ಮಾಡ್ತಾರೆ, ಉತ್ಪಾದನೆ ಮಾಡ್ತಾರೆ ನೋಡ್ರಿ, ಆ ಕೆಲಸದವ್ರು ಎಲ್ಲ ತಾಮಸ ಗುಣ ಅಂತ ಹೇಳ್ತಾರೆ. ಈ ಆದರ್ಶ ರಾಜ್ಯದೊಳಗೆ ನಾವು ಇನ್ನೊಂದು ಏನ್ ನೋಡ್ಬೇಕು ಅಂತಂತಂದ್ರೆ, ಒಂದ್ ಲಕ್ಷಣಗಳನ್ನ ಹೇಳ್ತಾ ಹೋಗ್ತಾರೆ. ಏನು ಲಕ್ಷಣಗಳಂದ್ರೆ, ಒಂದೊಂದ್ ಲಕ್ಷಣಗಳನ್ನ ನಾ ಹೇಳ್ತಾ ಹೋಗ್ತೀನಿ. ತತ್ವಜ್ಞಾನಿ, ಅರಸರ ಆಳ್ವಿಕೆ. ಹಿಂಗಂದ್ರೆ ಏನು? ತತ್ವಜ್ಞಾನಿ ಅರಸರು ಅಂತಂದ್ರೆ ಏನು? ಇವ್ರು ಏನಂತಾರೆ, ಸಾಕ್ರೆಟಿಸ್ ಅವರು ಒಂದ್ ಮಾತು ಹೇಳಿದ್ದಾರೆ, ಸದ್ಗುಣವೇ ಜ್ಞಾನ. ಯಾರ ಬಲ್ಲಿ ಜ್ಞಾನ ಇರ್ತದೋ ಅವ್ರು ಮಾತ್ರ ತತ್ವಜ್ಞಾನಿ ಆಗ್ಬೇಕು. ಯಾವುದೇ ಬುದ್ಧಿವಂತಿಕೆ ಇಲ್ದವನಿಗೆ, ಏನೋ ಒಂದು ಸಮಾಜದ ಜ್ಞಾನ ಇಲ್ದವನಿಗೆ ಇದನ್ ಆಗುವಂತಹ ಅರ್ಹತೆ ಇಲ್ಲ. ಸದ್ಗುಣ, ಸದಾಚಾರ, ಒಳ್ಳೆಯ ವಿದ್ಯಾವಂತಿಕೆ ಇರುವನು ಮಾತ್ರ ದೇಶವನ್ನ ಆಳಲು ಸಾಧ್ಯ. ಯಾರೇ ಒಂದೊಬ್ಬ ಅನಕ್ಷರಸ್ಥ ಬಂದು ಇನ್ನೊಬ್ಬ ಏನೋ ದೇಶದ ಬಗ್ಗೆ ಏನಂತೇ ಗೊತ್ತಿಲ್ಲ, ಅವನ್ ಬಂದ್ ದೇಶ ಹೇಗ್ ನಡೆಸ್ತಾನೆ ಅಂತ ಅವಾಗಿನ ಕಾಲದ ಪ್ಲೇಟರ್ ಅವರೇ ಹೇಳ್ಯಾರ. ಇವ್ರ ಏನಂತಾರೆ ಅಂದ್ರೆ, ಒಬ್ಬ ಅರಸ, ನಾವು ತತ್ವಜ್ಞಾನಿ ಅರಸ ಹೇಗಿರ್ಬೇಕು ಅಂತಂತಂದ್ರೆ, ಅವನ್ ಕೇವಲ ದೇಶದ ಬಗ್ಗೆ ಮಾತ್ರ ಚಿಂತೆ ಮಾಡ್ತಾ ಇರ್ಬೇಕವ. ಅವನಿಗೆ ಇವ್ರ ಗುಣ ಇನ್ನೊಂದ್ ಹೇಳ್ತಾರೆ ಸ್ಪೆಷಲ್, ಇವ್ರು ಮದ್ವೆ ಆಗುವಂತಿಲ್ಲ, ಮಕ್ಕಳು ಪಡೆಯುವಂತಿಲ್ಲ. ಯಾಕೆ ಅಂದ್ರೆ ಹೆಂಡತಿ ಮಕ್ಕಳು ಇದ್ದಾಗ ಏನಾಗ್ತದೆ, ದುರಾಸೆ ಆಗ್ತದ. ಈಗ ನಾನು ಆಸ್ತಿ ಮಾಡ್ಬೇಕು ನನ್ ಹೆಂಡತಿ ಮಕ್ಕಳಿಗೆ. ಸ್ವಲ್ಪ ಏಜ್ ಆಗ್ತಾ ಅವ್ರ ಮಗನ್ ಮದ್ವೆ ಆಯ್ತಂದ್ರ ಅವ್ರ ಮಕ್ಳಿಗೆ ಬಿಟ್ಟ ಮೊಮ್ಮಕ್ಕಳಿಗೋಸ್ಕರ ಆಸ್ತಿ ಮಾಡ್ಬೇಕಂತಾರೆ. ಹೀಗೆ ತಲೆಮಾರುಗಳ ಆಸ್ತಿ ಮಾಡ್ಕೋತ್ ಹೋದಾಗ ದೇಶದ ಆರ್ಥಿಕ ಸ್ಥಿತಿ ಏನಾಗ್ಬೇಕು? ನಾವೇ ನಮ್ಮನೇನೆ ತುಂಬ್ಕೋತ ಹೋದಾಗ ಬೇರೆ ಪ್ರಜೆಗಳ ಬಗ್ಗೆ ಚಿಂತೆ ಆಗಲ್ಲ. ಈಗ ಇವನು ಮದ್ವೆನೇ ಆಗಿಲ್ಲ ಅಂದ್ರೆ ನಾನೇನಪ್ಪ, ನಾನು ಇರೋದೊಬ್ಬ, ದೇಶ ಕೇಂದ್ರ ಮಾಡಿ ಸಾಯಂ ಅನ್ನೋ ಒಂದ್ ಥಾಟ್ ಇರ್ತದ, ಒಂದ್ ಯೋಚನೆ ಇರ್ತದ. ಈಗಿನ ರಾಜಕಾರಣಿಗಳನ್ನ ನೀವು ನೋಡ್ಬೋದು, ಎಷ್ಟೋ ತಲೆಮಾರುಗಳಿಗೆ ಕೂತು ತಿನ್ಬೇಕು ಅಷ್ಟು ಮಾಡಿಡ್ತಾರೆ ಆಸ್ತಿ. ಅವ್ರಿಗೆ ಈ ಪ್ಲೇಟರ್ ಅವ್ರು ಅದು ಅವಾಗೇ ಬೇಡ, ಇವ್ರಿಗೆ ಆಸ್ತಿ, ಇವ್ರಿಗೆ ಮದ್ವೆನೂ ಬೇಡ, ಮಕ್ಕಳು ಬೇಡ, ಏನು ಬೇಡ ಅಂತ ಇವ್ರಿಗೆ ಹೇಳ್ತಾರ ಆಳಿಗಿದು. ಈ ತತ್ವಜ್ಞಾನಿ ಅರಸರು ಏನ್ ಮಾಡಿದಾಗ, ಈ ಒಂದು ಜ್ಞಾನವನ್ನ ಸಂಪಾದಿಸ್ಕೊಂಡಾಗ ಅವ್ರಿಗೆ ಒಂದು ದೇಶದ ಬಗ್ಗೆ ಚಿಂತೆ ಇರ್ತದ, ಒಳ್ಳೇದು ಕೆಟ್ಟದು ದಯೆ ಕರುಣೆದ ಬಗ್ಗೆ ಇರ್ತದ. ಅಂದಾಗ ಮಾತ್ರ ಈ ದೇಶವನ್ನು ಆಳುವವರು ಏನ್ ಮಾಡ್ತಾರೆ ಅಂತಂದ್ರೆ ಸರಿಯಾದ ರೀತಿಯಿಂದ ದೇಶ ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದದ್ದು ಆಸ್ತಿ ಮತ್ತು ಸಮತಾವಾದ. ಆಸ್ತಿ ಮತ್ತು ಸಮತಾವಾದ ಅಂತಂದ್ರೆ ಏನಂದ್ರೆ, ಇವರು ತತ್ವಜ್ಞಾನಿ ಅರಸರು ಏನಿರ್ತಾರ ನೋಡ್ರಿ, ಆಸ್ತಿಯನ್ನು ಹೊಂದವಂಗಿಲ್ಲ, ಮದ್ವೆ ಆಗಂಗಿಲ್ಲ. ಇವ್ರ ಏನ್ ಮಾಡ್ತಾರೆ ಅಂದ್ರೆ ಒಂದು ಶಿಬಿರದೊಳಗೆ ಬದುಕ್ಬೇಕು, ಒಂದು ಸನ್ಯಾಸತ್ವ ಜೀವನ ಮಾಡ್ಬೇಕು. ಇವ್ರು
ಇದು ಆಸ್ತಿ ಮತ್ತು ಸಮತಾವಾದ ನೀವು ತಿಳ್ಕೊಂಡ್ರೆ ಒಂದೊಂದ್ಸರಿ ನಿಮಗ್ ನಗು ಬರ್ತದ. ಹೇಗಂದ್ರೆ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಮದ್ವೆ ಆಗದೆ ಇದ್ರು ಅವ್ರು ಒಂದು ಬೇರೆಯವ್ರ ಜೊತೆ ಸಂಪರ್ಕ ಇಟ್ಕೋಬಹುದು. ಅವ್ರು ಒಂದು ಆ ತರ ಸಂಪರ್ಕ ಇಟ್ಕೊಂಡು ಅವ್ರು ಇರ್ಬೋದು, ಬಟ್ ಮದ್ವೆ ಆಗೋ ಹಾಗಿಲ್ಲ. ಆ ಸಂಪರ್ಕದಿಂದ ಹುಟ್ಟಿದ ಮಗು ಒಂದು ವೇಳೆ ಮಗು ಆಯ್ತು ಅಂದ್ರೆ ಅವರು ತಂದೆ ತಾಯಿಗೆ ಆ ಮಗು ನೀಡೋ ಹಂಗಿಲ್ಲ. ಅದನ್ನು ಅದೇ ಶಿಬಿರದೊಳಗೆ ಯಾವುದೇ ಒಂದು ಪ್ರೀತಿ ಏನು ಇಲ್ದೇನೆ ಬದುಕ್ತಾ ಹೋಗ್ಬೇಕು. ಮುಂದೆ ಅವನೊಬ್ಬ ಅರಸನಾಗ್ಬೇಕು. ಅವ ಯಾವ ರೀತಿ ಅರಸನಾಗ್ಬೇಕು? ತತ್ವಜ್ಞಾನಿ ಅರಸನಾಗ್ಬೇಕು. ಅವನಿಗೂ ಯಾವುದೇ ಸಂಬಂಧಗಳ ಬಲೆಗಳಲ್ಲಿ ಇರಲ್ಲ, ಮುಂದೆ ಆಸ್ತಿ ಮಾಡ್ಬೇಕನ್ನೋ ಚಿಂತೆ ಇಲ್ಲ. ಆ ತರ ಹೇಳ್ತಾರೆ. ಅಂದ್ರೆ ಒಬ್ಬ ಅರಸ ಮದ್ವೆ ಆಗ್ಬಾರ್ದು, ಆಸ್ತಿ ಹೊಂದಬಾರ್ದು, ಆದ್ರೆ ಒಂದು ದೈಹಿಕ ಸಂಪರ್ಕವನ್ನ ಹೊಂದಬಹುದು. ಆ ದೈಹಿಕ ಸಂಪರ್ಕದಿಂದ ಹುಟ್ಟಿದ ಮಗು ಆ ತಂದೆ ತಾಯಿಗೆ ಸೇರೋ ಹಾಗಿಲ್ಲ. ಅದನ್ನ ಆ ಶಿಬಿರದಲ್ಲೇ ಬಿಟ್ಟು ಅವ್ರು ಬದುಕ್ತಾ ಹೋಗ್ಬೇಕು. ಈ ತರ ಹೇಳ್ತಾರೆ. ಅದ ಹೇಳಿದಾಗ ಮತ್ತು ರಾಜ್ಯ ನಿಯಂತ್ರಿತ ಶಿಕ್ಷಣವನ್ನು ಇದು ಮಾಡ್ಬೇಕು. ಇವ್ರು ಈ ಒಂದು ತತ್ವಜ್ಞಾನಿ ಅರಸರೊಳಗೆ ಒಂದು ಆದರ್ಶ ರಾಜ್ಯದೊಳಗೆ ಹಿಂಗ್ ಹೇಳಿದಾಗ ವಿಮರ್ಶೆ ಮಾಡ್ತಾರೆ ಕೆಲವೊಬ್ರು. ನಾರ್ಮಲ್ ಆಗಿ ಒಂದು ಥಿಯರಿ ಹೇಳಿದಾಗ ಅದಕ್ಕೂ ಡನ್ ಅನ್ನೋರ್ನು ಇರ್ತಾರೆ, ಚೆನ್ನಾಗಿಲ್ಲ ಅಂತ ಹೇಳೋನು. ಅದೇ ರೀತಿಯಾಗಿ ಕೆಲವೊಂದು ವಿಮರ್ಶೆ ಮಾಡ್ತಾರೆ. ವಿಮರ್ಶೆ ಹೆಂಗ್ ಮಾಡ್ತಾರೆ ಅಂತಂದ್ರೆ, ನೀವೇ ಹೇಳ್ಬೋದು ಇಷ್ಟೊಂದು ವಿವರಣೆ ಕೇಳಿದಾಗ. ಫಸ್ಟ್ ಏನ್ ಬರ್ತದ? ಸಾತ್ವಿಕ ಗುಣ, ರಜೋ ಗುಣ, ತಾಮಸ ಗುಣ ಅಂತಂದಾಗ ಮನುಷ್ಯನಲ್ಲಿ ನೀವು ಹೇಗ್ ಅಳಿತೀರಿ ಆ ಗುಣನಂತ ಅಂದ್ರೆ, ಇವ್ರು ಮಾತ್ರ ರಾಜ್ಯ ಆಳ್ಬೇಕಾ, ಇವ್ರು ಮಾತ್ರ ಸೈನಿಕರಾಗ್ಬೇಕಾ, ಇವ್ರು ಮಾತ್ರ ಉತ್ಪಾದಕ ವರ್ಗ ಆಗ್ಬೇಕಾ? ಈ ಸೈನಿಕನಾಗವನಿಗೆ ಉತ್ಪಾದಕನಾಗುವಂತ ಆಸೆ ಇರ್ಬೋದು, ಈ ಉತ್ಪಾದಕ ವರ್ಗದವನಿಗೆ ರಾಜನಾಗೋ ಆಸೆ ಆಗಿರ್ಬೋದು. ಇಲ್ಲೇನು ಮಾಡ್ತದೆ? ಸಮಾನತೆ ಇಲ್ಲ. ಸಮಾನತೆಗೆ ಏನಾಗ್ತದೆ? ಉಲ್ಲಂಘನೆ ಆಗ್ತದ ಅಂತ ಹೇಳ್ತಾರೆ ವಿಮರ್ಶಕರು. ಅಂದ್ರೆ ಅವ್ರು ನೀವ್ ಹೇಗ್ ಡಿಸೈಡ್ ಮಾಡ್ತೀರಿ? ನೀವ್ ಇವ್ರೇ ಇದು ಆಗ್ಬೇಕು, ಇವ್ರೇ ಇದು ಆಗ್ಬೇಕು, ಇವ್ರೇ ಇದು ಆಗ್ಬೇಕಂತ ಅವ್ರ ಆಸೆ ಇರ್ತದ. ಅವರು ಇವ್ನಿಗೆ ಯಾವ ಆಸೆ ಅದ ಅಂತ ನೀವ್ ಕೇಳಿದಿರ? ನೀವೇ ಹೆಂಗ್ ಡಿಸೈಡ್ ಮಾಡ್ತೀರಿ? ಇವ್ ಒಬ್ಬನಿಗೆ ಹಿಡ್ಕೊಂಡ್ ಬರ್ಬೇಕು, ಅವನಿಗೆ ಇಷ್ಟು ಶಿಕ್ಷಣ ಕೊಡ್ಬೇಕು, ಇವನ್ ರಾಜ್ಯ ಆಗ್ಬೇಕು, ಮದ್ವೆ ಆಗ್ಬಾರ್ದು ಅಂತ ನೀವ್ ಹೇಗ್ ಹೇಳ್ತೀರಾ ಅಂತ ಒಂದು ವಿಮರ್ಶೆ ಮಾಡ್ತಾರೆ. ಇನ್ನೊಂದು ಒಂದು ಗುಡ್ ವಿಮರ್ಶೆ ಅಂದ್ರೇನು? ನೀವು ತತ್ವಜ್ಞಾನಿ ಅರಿಷ್ಟ ಮದ್ವೆ ಆಗ್ಬಾರ್ದು, ಮದ್ವೆ ಆಗ್ದೇನೆ ದೈಹಿಕ ಸಂಪರ್ಕವನ್ನು ಇಟ್ಕೊಂಡು ಅದು ಮಗು ಜನಿಸ್ಬೇಕು ಅಂತಂದಾಗ ಅದು ಸಮಾಜಕ್ಕೆ ಯಾವ ರೀತಿ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದೀರಿ? ಅದು ಒಂದು ಅನೈತಿಕ ಸಂಬಂಧ ಆಗ್ತದ, ಒಂದು ಮಾರಕ ಸಂಬಂಧ. ಅದು ಆ ಮಾರಕ ಸಂಬಂಧ ಮಾಡೋದರ ಜೊತೆಗೆ ಆ ಮಾರಕ ಸಂಬಂಧದಿಂದ ಹುಟ್ಟಿದಂತ ಮಗುಗ ಹುಟ್ಟಿದ ತಕ್ಷಣ ತಾಯಿಯ ಮಮತೆ ಆರೈಕೆಯಿಂದ ದೂರ ಮಾಡಿ ಅದನ್ನ ಎಲ್ಲೋ ಬೆಳೆಸ್ಬೇಕು ಅನ್ನೋದು ಒಂದು ಕರುಣಾಜನಕ ಸಂಗತಿ ಅಂತ ಹೇಳ್ಬೋದು. ಅಂದ್ರೆ ಅಲ್ಲಿನ ಮಮತೆಗೊಂದು ಪ್ರೀತಿಯ ವಾತ್ಸಲ್ಯಕ್ಕೂ ಕೂಡ ಪೆಟ್ಟು ಬೀಳುತ್ತದೆ. ಈ ರೀತಿಯಾಗಿ ಈ ತತ್ವಜ್ಞಾನಿ ಅರಸರ ಒಂದು ಗುಣಗಳನ್ನ ಹೇಳಿದಾಗ ಅವ್ರಿಗೆ ಏನ್ ಮಾಡ್ತಾರೆ ಅಂತಂತಂದ್ರೆ ವಿಮರ್ಶೆ ಮಾಡ್ತಾರ. ವಿಮರ್ಶೆ ಅಂದ್ರೆ ಇದು ಸರಿ ಅಲ್ಲ ಅಂತ ಹಿಂಗೆ ಹೇಳ್ತಾರ. ಈ ಆದರ್ಶ ರಾಜ್ಯದ ಮೂರನೇ ಲಕ್ಷಣ ಏನಂತಂತಂದ್ರೆ ರಾಜ್ಯ ನಿಯಂತ್ರಿತ ಶಿಕ್ಷಣ. ಪ್ಲೇಟರ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಶಿಕ್ಷಣ ರಾಜ್ಯದೊಳಗೆ ನಿಯಂತ್ರಣ ಇರಬೇಕು. ಈ ರಾಜ್ಯ ಶಿಕ್ಷಣ ಏನ್ ಮಾಡ್ಬೇಕು ಅಂತಂದ್ರೆ, ಈ ಗುಣದ ಆಳುವ ವರ್ಗ ಇರ್ತದಲ್ಲ, ಇವರಿಗೆ ಈ ಒಂದು ತತ್ವಜ್ಞಾನಿ ಅರಸರಿಗೆ ಯಾವ ರೀತಿ ಶಿಕ್ಷಣ ಕೊಡ್ಬೇಕು. ಅವರು ಕೇವಲ ಓದೋದು ಬರೆಯೋದು ಅಂತಲ್ಲ. ಈಗ ನಾವು ಅರಸರ ಶಿಕ್ಷಣ ಪದ್ಧತಿನೇ ಒಂದು ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೀನಿ ನಮ್ಗೆ, ಯಾವ ರೀತಿ ಎಷ್ಟು ವರ್ಷ ಓದ್ಬೇಕು ಅಂತಂತ. ಅವ್ರಿಗೆ ಹಂತ ಹಂತವಾಗಿ ಶಿಕ್ಷಣ ಹೆಂಗ್ ನೀಡಬೇಕು. ಮತ್ತೆ ಶಿಕ್ಷಣದೊಳಗೆ ಬರೀ ಬುಕ್ಸ್ ವನ್ನ ಓದೋದಷ್ಟೇ ಅಲ್ಲ, ವ್ಯಾಯಾಮ, ಸಂಗೀತ, ಕಲೆ, ವಾಸ್ತುಶಿಲ್ಪ ಎಲ್ಲದ್ರ ಬಗ್ಗೆ ಈ ತತ್ವಜ್ಞಾನಿ ಅರಸ ತಿಳ್ಕೊಂಡಿರ್ಬೇಕು. ಆ ಶಿಕ್ಷಣ ಯಾರ ನಿಯಂತ್ರಣದೊಳಗಿರ್ಬೇಕು? ರಾಜ್ಯದ ನಿಯಂತ್ರಣದೊಳಗಿರ್ಬೇಕು ಅಂತ ಈ ಮೂರನೇ ಒಂದು ಲಕ್ಷಣದೊಳಗೆ ಹೇಳ್ತಾರೆ. ನಾಲ್ಕನೇ ಲಕ್ಷಣ ಬಂದು ಕಾರ್ಯ ವೈಶಿಷ್ಟ್ಯತೆ. ಈ ಕಾರ್ಯವೈಶಿಷ್ಟ್ಯತೆ ಅಂದ್ರೆ ಏನಂತಂದ್ರೆ, ಈ ಮೂರ್ ಗುಣಗಳನ್ನ ಮಾಡಿದಾರಲ್ಲ, ಇವ್ರಿಗೆ ನಾನು ಏನ್ ಹೇಳ್ಬೇಕಂತಂದ್ರೆ, ಈಗ ಸಾತ್ವಿಕ ಗುಣದವರು ಆಳುವ ವರ್ಗ ಒಂದಿರ್ತದ, ಸೈನಿಕ ವರ್ಗ ಒಂದಿರ್ತದ, ಉತ್ಪಾದಕ ವರ್ಗ ಒಂದಿರ್ತದ. ಅಂದ್ರೆ ಪ್ಲೇಟೋ ಅವರು ಆದರ್ಶ ರಾಜ್ಯವನ್ನು ಎಷ್ಟು ವರ್ಗಗಳಲ್ಲಿ ವಿಂಗಡಣೆ ಮಾಡಿದಾರೆ ಅಂದ್ರೆ 3 ವರ್ಗಗಳನ್ನು. ಈ 3 ವರ್ಗಗಳು ಏನ್ ಮಾಡ್ಬೇಕು ಅಂದ್ರೆ, ಆಳುವವರು ಕೇವಲ ಆಳ್ವಿಕೆಯನ್ನು ಮಾತ್ರ ಮಾಡ್ಬೇಕು, ಸೈನಿಕರು ಏನ್ ಮಾಡ್ಬೇಕು? ದೇಶದ ರಕ್ಷಣೆ ಮಾತ್ರ ಮಾಡ್ಬೇಕು.
ಈ ಉತ್ಪಾದಕರು ಏನ್ ಬೇಕು, ಪ್ರತಿಯೊಬ್ಬ ಪ್ರಜೆಗೂ ಏನ್ ಅವಶ್ಯಕ ವಸ್ತುಗಳನ್ನ ಅದನ್ನ ಉತ್ಪಾದನೆ ಮಾಡುವ ಕೆಲಸವನ್ನು ಮಾತ್ರ ಮಾಡ್ಬೇಕು. ಇವನ್ ಕೆಲಸದೊಳಗೆ ಹಸ್ತಕ್ಷೇಪ ಮಾಡೋದಿಲ್ಲ, ಇವನ್ ಕೈ ಕೆಲಸದೊಳಗೆ ಹಸ್ತಕ್ಷೇಪ ಮಾಡೋದಿಲ್ಲ. ಈ ಕೆಲಸವನ್ನು ಹಸ್ತಕ್ಷೇಪ ಮಾಡಿದಾಗ ಏನಾಗ್ತದೆ, ಆದರ್ಶ ರಾಜ್ಯದ ಗುಣ ಏನೋ ಕಳ್ಕೊಂಡ್ ಬಿಡ್ತದ. ಈ ಕೆಲಸದೊಳಗ ಹಸ್ತಕ್ಷೇಪ ಮಾಡಬಾರ್ದು ಕಟ್ಟುನಿಟ್ಟಾಗಿ ಪ್ಲೇಟೋರ್ ಹೇಳ್ತಾರೆ. ಯಾಕಂದ್ರೆ ನಿಮ್ ಕೆಲಸ ಏನದ ನೀವ್ ಮಾಡ್ರಿ, ಬೇರೆಯವ್ರದಲ್ಲಿ ಮೂಗ್ ತೋರ್ಸ್ಬೇಡ್ರಿ ಅಂತ ಹೇಳ್ತಾರೆ ಡೈರೆಕ್ಟ್ ಆಗಿ. ಇವ್ರು ಹೇಳಿದಾಗ ಈ ಮಾಡ್ತಾ ಹೋದಾಗ ಅವ್ರದೇ ಆದ ಕೆಲಸದೊಳಗ ಅವ್ರಿಗೆ ನೈಪುಣ್ಯತೆ ಬರ್ತದ, ಅದ್ರೊಳಗ ಅವ್ರಿಗೆ ಒಂದು ಆಸೆ ಬರ್ತದ. ಆ ಆಸೆಯಿಂದ ಕರೆಕ್ಟ್ ಆಗಿ ಸೊಸೈಟಿ ಹಂತವಾಗಿ ನಡೆದು ಒಂದು ಆದರ್ಶ ರಾಜ್ಯ ನಿರ್ಮಾಣ ಆಗ್ತದ ಅಂತ ಪ್ಲೇಟೋರ್ ಅವರು ಹೇಳ್ತಾರೆ. ಇಷ್ಟು ಆದರ್ಶ ರಾಜ್ಯದ ಒಂದು ಲಕ್ಷಣಗಳನ್ನ ಹೇಳ್ಬಹುದು. ಈ ಕ್ಲಾಸ್ ಅಲ್ಲಿ ಪ್ಲೇಟೋರ್ ಅವರ ಆದರ್ಶ ರಾಜ್ಯ ಬಗ್ಗೆ ನಾನು ಹೇಳಿದ್ದೇನೆ. ಮುಂದಿನ ಕ್ಲಾಸ್ ಒಳಗೆ ಪ್ಲೇಟೋರ್ ಅವರ ಒಂದು ನ್ಯಾಯ ಹೇಗಿರ್ಬೇಕು ಮತ್ತು ಪೌರತ್ವ ಹೇಗಿರ್ಬೇಕು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಈ ನನ್ ಕ್ಲಾಸ್ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು.